ಮುತ್ತು ಮುತ್ತು ಎಲ್ಗೋಗ್ಬಿಟ್ಲಿ ಮುತ್ತು ಎಲ್ಗೋಗ್ಬಿಟ್ಲಿ ಮುತ್ತು ಒಂದೆರಡು ತಣ್ಣಗಿರೋ ಮಜ್ಜಿಗೆ ತಗೊಂಡ್ವಾ ಒಂಚೂರು ಹಂಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಈರುಳ್ಳಿನೂ ಹಾಕೊಂಡು ಮನೇಲಿ ಎಷ್ಟು ಆಳಿದ್ರು ಅಷ್ಟೇ ಒಬ್ರು ಮಾತಾಡಕ್ಕಿಲ್ಲ ಎಲ್ಗೊಂಡೋಗ್ಬಿಟ್ಲ ಕಾಣಲ್ಲ ಯಾರಮ್ಮ ನೀವು ಯಾರು ಬನ್ನಿ ಒಳಗೆ ಏನಪ್ಪ ಇಷ್ಟು ಮಾಡ್ತದೆ ಮನೆ ಅಯ್ಯೋ 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 ಹೋಗತಕ್ಕೆ ಜಮೀನ್ದಾರು ಅಂದ್ರೆ ಜಮೀನ್ದಾರ್ರಿ ನಾನು ಅಂತಕ್ಕೂ ಬೆಲೆ ಆಗಲ್ವಲ್ಲ ಅಲ್ಲ ಅದು ಏನು ಕಂಡು ಒಪ್ಕೊಂಡಿದ್ದಾರು ಅಯ್ಯೋ ಅಯ್ಯೋ ಬುದ್ಧರ ಬಿದ್ದಿ ಬುದ್ಧರ ಹೇಳಮ್ಮ ಹೇಳಮ್ಮ ಯಾರು ನೀವು ನಿಮ್ನೆಲ್ಲೂ ನಾನು ನೋಡೇ ಇಲ್ವಲ್ಲ ಓ ಬುದ್ಧರ ನೀವು ಮದುವೆ ಮಾಡೋ ವಿಚಾರ ಗೊತ್ತಾಯ್ತು ಬುದ್ಧರ ಅದಕ್ಕೆ ನಿಮಗೆ ಮುಖ್ಯವಾದ ವಿಚಾರ ಹೇಳ್ಬೇಕಿತ್ತು ಅದಕ್ಕೆ ನಿಮ್ಮ ನೋಡೋ ಅನ್ಕೊಂಡೆ ಬಂದೆ ಬುದ್ಧರ ಅವು ಹೋದ ಸ್ವಲ್ಪ ಬಂದಿದ್ದ ಬುದ್ಧರ ನಿಮ್ಮ ಮನೆ ಹಾಳುಗಳು ಮನೆ ಒಳಗೆ ಬುದ್ಧಿ ಹೋದ್ರು ಬುದ್ಧರ ಎಷ್ಟು ಆಗಿದ್ರು ಬಿಡ್ಲಿಲ್ಲ ಈಗ ನಾನು ಬುದ್ಧಿಯೇ ನನ್ನ ಬರೆಯಲ್ಲ ಅವ್ರು ಅಂದ್ಬಿಟ್ಟೆ ಬಂದ್ಬಿಟ್ಟೆ ಬುದ್ಧರ ಅಷ್ಟು ತಪ್ಪಾಯ್ತು ಬುದ್ಧರ ಅಡ್ಡ ಬಿದ್ದೆ ಸುಳ್ಳು ಹೇಳ್ಬಿಟ್ಟೆ ನಿಮಗೆ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಇದೆಯಮ್ಮ ಅದೇನು ಅಂತ ಹೇಳಮ್ಮ ಅಲ್ಲ ಕಣ್ಬುದ್ಧರ ಸರಿ ನೀವು ಹೆಣ್ಣು ನೋಡಿದ್ರಲ್ಲ ಪಕ್ಕದೂರವ್ರೆ ನಾವು ಓ ಅದು ಗೊತ್ತಾಯ್ತಾ ಗೊತ್ತಾಗೋಯ್ತು ಅದುವೇ ಓ ಪಕ್ಕದೂರವ್ರ ನೀವು ಏನು ಅವ್ರಿಗೆ ಸಂಬಂಧಿಕರಾಗಬೇಕಾ ನೀವು ಇಲ್ಲ ಕಣ್ಬುದ್ಧರ ಸಂಬಂಧಿಕರು ಇಲ್ಲ ಏನೂ ಇಲ್ಲ ಒಬ್ರು ಒಳ್ಳೇದು ಮಾಡಬೇಕು ಅಂದ್ರೆ ಸಂಬಂಧಿಕರು ಆಗ್ಬೇಕಾ ಬುದ್ಧರ ಅದು ನಿಜ ಒಂದು ಒಳ್ಳೇದು ಮಾಡ್ಬೇಕಂದ್ರೆ ಯಾರಾದ್ರೂ ಒಳ್ಳೇದು ಮಾಡ್ಬೋದು ಅಲ್ವಾ ಬುದ್ಧರ ಆ ಉದ್ದೇಶ ಇಟ್ಕೊಂಡೆ ಬುದ್ಧರ ನಿಮ್ಗೆ ಇರೋ ವಿಚಾರ ಹೇಳ್ಬಿಡ್ಬೇಕು ಅದಕ್ಕೆ ನಾನು ಓಡೋಡ್ ಬಂದಿ ಬುದ್ಧರ ಏನು ಏನು ವಿಚಾರ ಬುದ್ಧರ ನಿಮ್ಮ ಅಂತಕ್ಕೂ ಬೆಲೆ ಆಗಲ್ಲ ಅಂತೇಳಿ ನಿಮ್ಮ ಮನೆ ಸೊಸೆ ಮಾಡ್ಕೊಳಕ್ ನೀವು ನಿಂತಿದ್ರಲ್ಲ ಬುದ್ಧರ ನಿಮ್ಗೆ ಏನು ಮುಂಚಿನ ಬಡ್ತದ ನಿಮ್ಗೆ ಯಾರು ಏನೋ ಮಾರ್ಕಿಸ್ಬಿಟ್ಟಿದಾರ ಬುದ್ಧರ ನಿಮ್ಗೆ ನೋಡವ ಇವತ್ತು ನಾವು ಜೀವನ ಮಾಡೋದು ನಾವು ಇನ್ನೂ ನಾವು ಬದುಕಿವಿ ಇಷ್ಟೆಲ್ಲ ಕಷ್ಟ ಬಂದ್ರು ಅಂದ್ರೆ ನಮ್ಮ ಮಕ್ಕಳಿಗೋಸ್ಕರ ನನ್ನ ಮಗ ಬೋ ಇಷ್ಟಪಟ್ಬಿಡವೆ ಅವಳನ್ನ ಹುಡುಗಿಯ ಬೋ ಇಷ್ಟಪಟ್ಟಾನೆ ಹಂಗೆ ಇಷ್ಟಪಟ್ಟಿಲ್ಲ ಪರಣನೇ ಕೊಟ್ಬಿಡ್ತಾನೆ ಅವಳಿಗೋಸ್ಕರ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾವನೆ ಅದಕ್ಕೆ ನನ್ನ ಮಗನೇ ಪರಣನೇ ಬಿಟ್ಬಿಡ್ತೀನಿ ಅಂತವನ್ನೆಲ್ಲ ಹುಡುಗಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗೋದು ನೀನೇ ಹೇಳವ ನೀನೇ ಹೇಳಿದೆ ಇಷ್ಟೊಂಥರ ಆಸ್ತಿ ಅಂತಸ್ನೆಲ್ಲನೂ ಸಂಪಾದನೆ ಮಾಡಿದ್ದೀರಿ ನೀವು ಅಂತ ಇದೆಲ್ಲ ಏನು ಮಾಡೋಕ್ಕೆ ನನ್ನ ಮಗ ಪರಣ ಮುಡಿಕೊಂಡು 4 ವರ್ಷ ಬದುಕಬೇಕು ಅದಕ್ಕೋಸ್ಕರನೇ ನಾವು ಆ ಹುಡುಗಿನೇ ಮದುವೆ ಮಾಡ್ತೀವಿ ಹೇಳವ ಇನ್ನೇನವ ಮಾಡೋದು ಏನು ಹೇಳಿದ್ರು ನಂಬ್ತಿಲ್ಲ ನಾನು ಮಾಡ್ತೀನಿ ಹಂಗೆ ಬೇರೆ ಥರನೇ ತಿರುಗಿಸ್ತೀನಿ ನಾವೇನೋ ಜಮೀನ್ದಾರ ಮನೆ ಮಾನ ಮರ್ಯಾದೆ ಅನ್ನೋದಿದ್ರೆ ಹುಡ್ಕೊಳ್ಳಿ ಅಂತ ನಾವೇನೋ ಒಳ್ಳೇದು ಮಾಡಕ್ಕೆ ಬಂದು ಹಿಂಗೆ ಅಂತಾಳೆ ಅಂತ ಬಿಡಿ ಬುದ್ಧಿ ನಾನು ಹೇಳೋ ಮಾತಾ ಅದ್ರ ಕಿವಿ ಯಾರ ಕೊಟ್ಟು ಕೇಳಿಸ್ಕೊಳ್ಳಿ ಹಿಂಗೆ ಅಂತಾಳೆ ಅಂತ ಅಂದರೂ ಸರಿಯೇ ನೀವು ದೇವ್ರೇ ನಿಮ್ಮ ಮನೆಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನನ್ನ ಕಳಿಸಿರೋ ಅಂತ ಅನ್ಕೊಳ್ಳಿ ನೀವು ಈಗ ದೇವ್ರೇ ನನ್ನ ಕಳಿಸಿರೋದು ನಿಮ್ಮ ಮನೆ ಮಾನ ಮರ್ಯಾದೆ ಉಳ್ಕೊಳ್ಳಿ ಅಂತ ದೇವ್ರೇ ಕಳಿಸಿರೋದು ಅರ್ಥ ಆಯ್ತಾ ಅನ್ಬಿದ್ದೀರ ದೇವ್ರನ್ನೇ ಕಳಿಸಿರೋದು ಅಂತ ತಿಳ್ಕೊಳ್ಳಿ ಆ ಹೆಣ್ಣು ಒಂಚೂರು ಸರಿಯಿಲ್ಲ ಆ ಹೆಣ್ಣು ನಡೆ ಗುಣ ನೀವು ಅಂತಿದ್ದೀರಿ ಗುಣವಂತಿ ಅಂತ ನೀವು ಅನ್ಕೊ ಬಂದಿದ್ದೀರೇನೋ ಗುಣ ಮನ ಏನೂ ಇಲ್ಲ ಗೊತ್ತಾ ನಿಮ್ಮ ಮನೆ ಮದುವೆಗೆ ಬಂದ್ರು ನಿಮ್ಮ ಮಗ 3 ಕಾಸು ಮರ್ಯಾದೆ ಸಿಗೋಕ್ಕಿಲ್ಲ ನಾನೇ ಹೇಳ್ಬಿಡ್ತೀನಿ ಮಾತ್ರ ದಯವಿಟ್ಟು ಅವಳ ಮದುವೆ ಮಾಡ್ಕೊ ಬಂದ್ರೆ ನಿಮ್ಮ ಮನೆ ಆಳೋದ ಮಾತ್ರ ಗ್ಯಾರಂಟಿ ಆಯ್ತಾ ನಾನಿಷ್ಟು ಹೇಳವಲ್ಲ ಇನ್ನಿಷ್ಟು ಹೇಳನಿ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ಯೋ ಯಾರು ಹೇಳು ನಮಗೂ ಸ್ವಲ್ಪ ಅರ್ಥ ಆಗಂಗೆ ಹೇಳಮ್ಮ ನೀನು ಹೆಂಗೆ ಹೇಳೋದಪ್ಪ ಇಷ್ಟು ಹೇಳೋ ಅರ್ಥ ಆಯ್ತಿಲ್ವಲ್ಲ ನೋಡಿ ಬಿದ್ದಾರ ನೋಡಿ ಅವಳು ನಟ್ಟೆ ಸರಿಯಿಲ್ಲ ಅವಳು ಯಾರ ಜೊತೆ ಒಂದು ಗಂಡೆ ಜೊತೆಗೆಲ್ಲ ಓಡಾಡ್ತಾ ಇರ್ತಾಳೆ ಗಂಡೆ ಜೊತೆಗೆ ಆಮೇಲೆ ಕಾಳ್ತನ ಮಾಡ್ತಾಳೆ ಆಮೇಲೆ ಎಲ್ಲರೂ ಸುತ್ತಮುತ್ತ ಅಕ್ಕಪಕ್ಕ ಮನೆಯೆಲ್ಲ ಕೋಳಿನ ಕತ್ಕೊಂಡು ತಿಂತಾಳೆ ಅವಳು ಅದು ಗೊತ್ತಾ ನಿಮ್ಗೆ ಅಂತೇಳಿ ನಿಮ್ಮ ಮನೆಗೆ ಮದುವೆ ಮಾಡ್ಕೊಬತ್ತೀನಿ ಅಂದ್ರೆ ಅದೇನಪ್ಪ ನಿಮ್ಗೆ ಎಣಿಸಿಕಲ್ವಾ ಗೊತ್ತಾ ಅವನು ಹೇಳಂಗಿಲ್ಲ ಕೇಳಂಗಿಲ್ಲ ಆಮೇಲೆ ವಾತಾವರಣ ಸಂಜೆ 6 ಗಂಟೆ ಅವ್ರ ಮನೆಗೆ ಸೇರಕ್ಕಿಲ್ಲ ಆಮೇಲೆ ಅವರು ಇವರು ಅನ್ನಕ್ಕಿಲ್ಲ ಮದುವೆ ಮುಂಜಿ ಮನೇಲಿ ಕರೆಯಲಿಲ್ಲ ಮುಟ್ಟಿಲ್ಲ ಅನ್ನಕ್ಕಿಲ್ಲ ಎಲ್ಲರ ಮನೆಗೆ ಉಣ್ಕೊಂಡು ತಿನ್ಕೊಂಬರೋದು ಈ ಕೆಲಸ ಮಾಡ್ತಾ ಇರ್ತಾಳೆ ಅವಳು ಅಂತೇಳನ್ನ ತಕೊಂಡ್ಬಂದು ನೀವು ಜಮೀನ್ದಾರಾಗಿ ಇಟ್ಕೊಂಡು ನಿಮ್ಮ ಮನೆ ಸೊಸೆ ಮಾಡ್ಕೊತೀನಿ ಅಂತೀರ ಬುದ್ಧಿ ಇರುವ ನಿಮ್ಗೆ ಬುದ್ಧಿ ನಿಮ್ಗೆ ಹೇಳಿ ಯಾಕೆ ಅರ್ಥ ಆಯ್ತಲ್ಲ ನನಗದೆ ಅವರೇ ನಾನೆಲ್ಲಿದ್ದೀನಲ್ಲ ಮಾತಾಡಮ್ಮ ಈ ಬುದ್ಧಿರ ನಿಮ್ಗೆ ಅರ್ಥ ಆಯ್ತಿಲ್ಲ ಇದು ಹೆಂಗಸುಗಳಿಗೆ ಸರಿ ಕತೆ ಯಾರಮ್ಮ ನೀನು ನಾನು ಯಾರೇ ಆಗಲಿ ನಿಮ್ಮ ಮನೆಗೆ ಒಳ್ಳೇದಾಗೋದು ಎಷ್ಟು ತಾನೆ ಏನ ಯಾರು ನೀವು ನೀವು ಅಮ್ಮನ ಏನೋ ಕೆಲಸ ಇಲ್ಲ ಮಾಡಕ್ಕೆ ಏನೇನೋ ಹೇಳ್ಕೊ ಬಂದವಳೆ ತಲೆ ಕೆಡ್ಸ್ಕೊಬೇಡ ಬುದ್ಧಿಯರ ಒಳ್ಳೆ ಮಾಡಕ್ ಹೋದ್ರೆ ಹಿಂಗ ಕಾರಣ ಸರಿ ಇಲ್ಲ ಕಣ್ಬಿಡಿ ಇದ್ದಂಗೆ ಎದು ಬಂದಿದ್ರಂತೆ ಏನೋ ಒಳ್ಳೆ ಮಾಡೋದಂತ ನಾನು ಬಂದ್ರೆ ನನ್ನ ಮನೆ ಕೇಳ್ಬೇಡ್ದು ಅಂತೀರಲ್ಲ ಅಮ್ಮ ನೀವು ಹೇಳೋದೇನು ಅದೇ ನೀವು ಹೆಣ್ಣು ನೋಡಕ್ ಹೋದ್ರೆ ಹೆಣ್ಣು ಆ ಹೆಣ್ಣು ಸರಿಲ್ಲ ಹೆಣ್ಣು ಅತ್ತೆ ಒಂಚೂರು ಸರಿಲ್ಲ ಆ ಹೆಣ್ಣ ಮದ್ಗಿದ್ರೆ ಮಾಡ್ಕೊಬಿಟ್ಟಿರ ಯಾರಮ್ಮ ನೀನು ಮನೆ ಒಳಗೆ ನೀನು ಬಂದಿದ್ದಲ್ದೇ ಈಗ ನಮ್ಮ ಬಗ್ಗೆ ನಮ್ಮ ಮನೆ ಸುದ್ದಿಂಗೆಲ್ಲ ಮಾತಾಡ್ತಿದ್ದಿಲ್ಲಮ್ಮ ನೀನು ಯಾರು ನೀನು ನಿನ್ನ ಗಂಟೆ ಬಿಟ್ಟವ್ರೇನಮ್ಮ ನಿನ್ನ ಹೋಗಮ್ಮ ಕೆಲಸ ನೋಡು ಬಂದ್ಬಿಡ್ಲಿ ಇಲ್ಲಿ ದೊಡ್ಡದಾಗೆ ಹೋಗಮ್ಮ ನಿನ್ ಕೆಲಸ ನೋಡ್ಕೋ ಏನಮ್ಮ ನೀನು ಜಮೀನ್ದಾರ ಮನೆಗೆ ಸೊಸೆಗೆ ಮಾತಾದಂಥದ್ದು ನೀನು ಬಂದ್ಬಿಡ್ತಾ ನಿನ್ಗೆ ನಾವು ಯಾರನ್ನ ಮದುವೆ ಮಾಡಬೇಕು ಯಾರನ್ನ ಬಿಡ್ಬೇಕು ಅಂತ ನಮಗೂ ಗೊತ್ತಾಗತ್ತೆ ಹೋಗಮ್ಮ ನೀನು ಬಂದ್ಬಿಡ್ಲಿ ಹೊಡೆದಾಗ ಬುದ್ಧಿ ಹೇಳಕ್ಕೆ ಅಲ್ಲ ನಿಮ್ಗರೆ ಬುದ್ಧಿಲ್ವಾ ಅಮ್ಮ ಹೇಳೋದನ್ನ ಕೇಳ್ಸ್ಕೊಂಡು ಕೂತಿರಲ್ಲ ನೋಡಿ ಇಲ್ಲಿ ಹೇಳ್ತಾನೆ ಎತ್ತರಿಸ್ಕೊಳ್ಳಿ ಮುಂದಕ್ಕೆ ಅನ್ಭವಿಸೋಕ್ಕಿಂತ ಮೊದಲೇ ಹೇಳ್ತಾನೆ ನಾನು ಎಲ್ಲನೂ ತಿಳ್ಕೊಬಿಡಿ ನೀವು ಆಮೇಲೆ ಅಮ್ಮನ ಮತ್ತೆ ಕೇಳ್ಬೇಕಲ್ಲ ಅಂದ್ಬಿಟ್ಟು ಯೋಚನೆ ಮಾಡೋದು ಏನೂ ಆಯ್ತಿಲ್ಲ ಬ್ಯಾಡಿ ಅಂತ ಹೆಣ್ಣ ಮದುವೆ ಮಾಡ್ಕೊಬೇಡಿ ಅಂತ ಹೇಳ್ತಿರೋದು ಇಲ್ಲ ಅನ್ಭವಿಸ್ಬಿಡ್ತೀರಿ ನೀವು ಅನ್ಭವಿಸ್ತಾ ನೀವಿಬ್ಬರಲ್ಲಿ ಏನಾರ ಆಗಿ ಆಯ್ತದೆ ಯಾರಮ್ಮ ನೀನು ನಮ್ಮ ಇಷ್ಟ ನಾವು ಏನಾರ ಮಾಡ್ಕೊತೀವಿ ನಿನ್ಗೇನಮ್ಮ ನಿನ್ಗೇನಮ್ಮ
ಹೋಗಮ್ಮ ಕೆಲಸ ನೋಡ್ಕೊಂಡು ಏನೋ ಹೋಗ್ಲಿ ಒಂದು ಹೆಣ್ಣೆಕ್ಸ್ ಬಂದಾಳೆ ಒಂದು ಒಳ್ಳೇದು ಮಾತು ಹೇಳ್ತಾಳೆ ಅಂತ ನಾವು ಬಂದರೆ ಕೆಟ್ಟ ನಿಮ್ಮ ಮಾತಾಡ್ತೀಯಲ್ಲಮ್ಮ ಅದಕ್ಕಮ್ಮ ನನಗೆ ಕಮ್ಮ ಏನದು ಅಮ್ಮ ಹೋಗಮ್ಮ ನೀನು ಯಾವಳಮ್ಮ ನೀನು ಹೋಗಮ್ಮ ಓ ದೊಡ್ಡದಾಗ ಬಂದ್ಬಿಟ್ಟಾಳೆ ದೊಡ್ಡದಾಗೆ ನಿಮ್ಗೆ ಇನ್ನೂ ಯಾವ ವಿಚಾರ ಗೊತ್ತಿಲ್ಲ ಅವಳನ್ನ ಮದುವೆ ಮಾಡ್ಕೊಂಡು ಬರೋರು ಮನೇಲಿ ಒಬ್ರು ಹುಡ್ಕೊಳ್ಳಂತೆ ಗುಡ್ಸಿ ಗುಂಡ ಅಂತ ಆಗೋದಾರಂತೆ ಗೊತ್ತಾ ಅದಕ್ಕೆ ಯಾರು ಹೋಗಿಲ್ಲ ಮನೆಗೆ ಹೆಣ್ಣು ನೋಡಕ್ಕೆ ನೀವೆಲ್ಲ ಹೋಗಿದ್ರಲ್ಲ ಪಾಪ ನಿಮ್ಗೆ ಏನಾರೇ ಆಗೋದು ಅಂದ್ಬಿಟ್ಟು ನಾನು ಏನೋ ಒಂದು ಒಳ್ಳೇದು ಬಯಸಕ್ಕೆ ಹೋದ್ರೆ ನನಗೆ ಕೆಡ ಬಯಸಿದ್ರಲ್ಲ ಅನ್ಭವಿಸ್ಕೊಂಡು ಸಾಯಿರಿ ನಮ್ಗೇನ ಏನಮ್ಮ ಹೇಳ್ತಾ ಇದ್ದೀನಿ ನೀನು ಏನಮ್ಮ ಹೇಳ್ತಿರೋದು ಇರೋ ವಿಚಾರಣೆ ನಾನು ಹೇಳ್ತಾ ಇರೋದು ಇನ್ನೇನು ಹೇಳೋರು ಏನೋ ಒಳ್ಳೇದು ಮಾಡಕ್ ಹೋದೆ ಹಂಗಾರೆ ಅನ್ಭವಿಸಿ ಹೋಗ್ಲಿ ಒಳ್ಳೇದು ಮಾಡೋದಂದ್ರೆ ಹಿಂಗ ಜನಗಳು ಏನೋ ಜಮೀನ್ದಾರಾದ್ರೇನ ಇನ್ನೊಬ್ರಾದ್ರೇನ ಅನ್ಭವಿಸ್ತಿ ಹೋಗ್ಲಿ ಅನ್ಕೊಂಡು ನಾನು ಒಳ್ಳೇದು ಮಾಡಕ್ ಹೋದ್ರೆ ಇವಯ್ಯ ನನ್ನ ಮತ್ತೆ ಕೇಳಕ್ಕಿಲ್ಲ ಹೊಸ್ತಾ ಗೊತ್ತಾಯ್ತದೆ ಬಿಡು ಹಿಂಗೆ ಏನು ಅಂತ ನಿಂತ್ಕಮ್ಮ ನಿಂತ್ಕಮ್ಮ ನೀವು ಹಂಗಾರೆ ಆಳೋಗಿ ನನಗೇನ ಈ ಮದುವೆ ಮುರಿಬೇಕಲ್ಲ ಅನ್ಕೊಂಡು ಹೋದ್ರುವೆ ಯಾವುದು ಆಯ್ತಲ್ವಲ್ಲ ನನ್ನ ಮನೆಗೆ ಬಂದು ನನ್ನ ಮಗಳ ಮೇಲೆ ಜಗಳ ಆಡ್ತಾಳೆ ಇವಳು ಅಂತ ಬೇಡ ಬೇಡ ಅಂದ್ರು ನಿಂತಿದ್ಯಲ್ಲ ನೀನು ಹಾಸ್ತಿರಿ ಅನ್ಕೊಂಡು ಕಟ್ಕೊಳಕ ನಮ್ಮ ಮನೆಗೆ ಕೂತ್ಕೋ ನೀರು ಹೆಂಗಾಡಿ ಏನು ಇಲ್ಲ ಕತೆ ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಇವರೆಲ್ಲೋ ಸಂಬಂಧಿಕರೇ ಆಗಿರ್ಬೋದು ಕತೆ ಎಲ್ಲೋ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು ಹೆಂಗೆ ಆಗ್ತಿರೋದು ಕತೆ ನನಗಾಗ್ಲಿ ನನ್ನ ಮಗನ ಜೀವನ ಹಾಳು ಮಾಡೋಕ್ಕೆ ಬೇಕಾಗಿಲ್ಲ ಅವಳು ನಮ್ಮ ಮನೆಗೆ ನೋಡಿ ನಾನು ಈಗ ಹೇಳ್ತಾವ್ನಿ ಅವಳು ಏನೋ ನಮ್ಮ ಮನೆಗೆ ಮದುವೆ ಮಾಡ್ಕೊಳ್ಳೋದು ಬೇಡ ನನ್ನ ಮಗನ ಮದುವೆ ಮಾಡ್ಕೊಳ್ಳೋದು ಬೇಡ ಬೇಕಾಗಿಲ್ಲ ನಮ್ಮ ಮನೆ ಸೊಸೆ ಆಗೋದೇ ಬೇಕಾಗಿಲ್ಲ ಗೊತ್ತಿಲ್ಲದೆ ಏನೋ ಮಾಡ್ಕೋಬೋದು ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಮದುವೆ ಮಾಡ್ಕೊಂಡ್ರೆ ನಾನು ಮನುಷ್ಯರು ಅಂದರೆ ನಾನೇ ಈಗ ಹೋಗಿ ಹೇಳ್ಬಿಡ್ತೀನಿ ನಿಮ್ಮ ಮನೆ ಸಂಬಂಧ ಬೇಡ ಅಂತ ನಾನದೇ ನಡಿಬೇಕು ಈ ಮನೇಲಿ ನಾನು ಹೇಳ್ದಂಗೆ ನೀವು ಕೇಳಬೇಕು ಅವ್ವ ಮಕ್ಕಳು ಜಾಸ್ತಿ ಮಾತಾಡಿದ್ರು ಮಾತ್ರ ನಾನು ಸುಮ್ಮನೆ ಐಕಿಲ್ಲ ನಾನು ಅರ್ಥ ಆಯ್ತಾ ಎಷ್ಟಿತ್ತು ಅಷ್ಟು ನೋಡ್ಕೋ ಹೋಗು ಅಷ್ಟೇ ಕೆಲಸ ಎಷ್ಟಿತ್ತು ಅಷ್ಟು ನೋಡ್ಕೋ ಬೇರೆ ನೀನು ತಲೆಗಿಲೇ ಹಾಕ್ಬೇಡ ನೀನು ಎಲ್ಲ ಹೇಳ್ತಾರೆ ಒಳ್ಳೇದು ಕೇಳ್ತಾರೆ ಕೆಟ್ಟದ್ದು ಕೇಳ್ತಾರೆ ಅದು ಕೇಳ್ಕೊಬಿಡೋದಾ ಹಾಂ ಹೋಗಿ ನಾನೇ ವಿಚಾರಿಸಿ ನಾನು ಒಬ್ಬನೇ ತಿಳ್ಕೊತೀನಿ ಸರಿಯಾ ತಿಳ್ಕೊಂಡು ಸರಿ ಬಂದರೆ ಮಾಡ್ಕೊಳ್ಳೋದ ಇಲ್ಲಾಂದ್ರೆ ಬೇಡ ಅಷ್ಟೇ ಅದಕ್ಕೆ ಹಾಂ ನೋಡಿದ್ರೆ ಪೆತ್ತಿತಾರ ಅವಳು ನೋಡಿದ್ರೆ ಇವು ಅಮ್ಮ ಹೇಳ್ದಂಗೆ ಯಾವುದೂ ನಡೆಯೋಕ್ಕಿಲ್ಲ ಎಲ್ಲೋ ಆಗದಿರೋದಕ್ಕೆ ಯಾವುದೋ ಒಂದು ಸುಳ್ಳು ಹೇಳಿರಬೇಕು ಅದನ್ನ ನಾವು ನಂಬೋದು ಬೇಡ ಈಗ ನಮ್ಮ ಸಮಾಧಾನಕ್ಕೋಸ್ಕರ ಒಂದು ಇಬ್ಬರು ಬಿಡೋದು ಅವಳ ಬಗ್ಗೆ ವಿಚಾರಿಸೋಕ್ಕೆ ಗೊತ್ತಾಯ್ತದೆ ವಿಚಾರಿಸಿದಾಗ ಅವಳು ಏನು ಹೆಂಗೆ ಅಂತ ಅಷ್ಟೇ ಒಳ್ಳೆಯವಳಾರೇ ಆಗಲಿ ಕೆಟ್ಟವಳಾರೇ ಆಗಲಿ ನಮ್ಮ ಮನೆಗೆ ಅವಳು ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇರೋದು ಬೇಡ ಅಂದ್ರೆ ಬೇಡ ಅಷ್ಟೇ ಮೂತು ನಿನ್ನ ಆಗಲೇ ಮಜ್ಜಿಗೆ ಕೇಳಿದೆ ಮಜ್ಜಿಗೆ ಕೊಡು ನೀನು ಬೇರೆ ವಿಚಾರ ಮಾತಾಡಬೇಡ ನೀನು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಲೆಫ್ಟ್ ಹೋಗಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು